ಹಾಯ್ ಎಲ್ಲ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಆ್ಯಕ್ಚುಲಿ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ನನಗಂತೂ ಇದ್ದಿದ್ದಿಲ್ಲ. ಭಾಳಷ್ಟು ನಾನು ಯಾವಾಗ ನಿಮಗೆ ಟೈಮ್ ಟೇಬಲ್ ಅನ್ನೋದು ಬಿಟ್ಟರು ಅದು ನಿಮಗೆ ತಿಳಿಸಿದ್ದೆ. ಬಟ್ ಅದಾದಮೇಲೆ ನನಗೆ ಕಂಟಿನ್ಯೂಸ್ ಆಗಿ ಕೇಳ್ತಿದ್ದಾರೆ. ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ಇವಾಗ ಟೈಮ್ ಟೇಬಲ್ ಬಗ್ಗೆ ಸ್ವಲ್ಪ ನಿಮಗೆ ಆ ನೋಟಿಫಿಕೇಷನಲ್ಲಿ ಏನಿದೆ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಸೆಮಿಸ್ಟರಿಂದ ಹಿಡಿದು ಅಪ್ ಟು ಸೆಮಿಸ್ಟರ್ವರೆಗೆ 6 ಸೆಮಿಸ್ಟರ್ವರೆಗೂ ಕೂಡ ಅಂದರೆ RS6 ಬ್ಯಾಚ್ ಅವ್ರಿಗಿದೆ. ಆ್ಯಂಡ್ RS5 ಬ್ಯಾಚ್ ಆಗಿ ಯಾರು ನಿಮಗೆಲ್ಲರೂ ಕೂಡ RS5 ಯಾರಿಗಿದೆ ನಿಮಗೆ ಕೂಡ ಗೊತ್ತಿರೋ ಸದ್ಯಕ್ಕೆ ಈಗ ಫೈನಲ್ ಇಯರ್ ಸ್ಟೂಡೆಂಟ್ ಇರ್ತಾರೆ. ಬಟ್ ಅದರ ಜೊತೆಗೆ ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ನೀವು ಕೂಡ ಕೆಲವೊಂದು ಕೇಸ್ ಸಪ್ಲಿಮೆಂಟ್ರಿ ಇನ್ನೂ ಕೂಡ ಉಳಿಸ್ಕೊಂಡಿತ್ತು ಅಂತಂದರೆ ಇವಾಗ ನಿಮಗೂ ಕೂಡ ಇರ್ತದೆ, ಬರಿಬೋದು. ಆ್ಯಂಡ್ ಇದರ ಜೊತೆಗೆ ಮತ್ತೆ ನಿಮ್ಮ ಮತ್ತೇನು ಕೊಟ್ಟಿದ್ದಾರೆ ನೋಡಿ, ಮುಂದೆ MS ನರ್ಸಿಂಗ್ ಕೂಡ ಇದರಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಿದೆ, ಬೇಕಾದರೆ ಇಲ್ಲಿ MS ನರ್ಸಿಂಗ್ ಕೂಡ ಇದರಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಅದರ ಜೊತೆಗೆ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಆ್ಯಂಡ್ ಬೇಸಿಕ್ BS ಅಂದರೆ ಪೋಸ್ಟ್ ಬೇಸಿಕ್ ಅಂದರೆ ಯಾರೆಲ್ಲ ಕಲ್ತಿದ್ರು ಅವ್ರಿಗೂ ಕೂಡ ಇದ್ರ ಜೊತೆಗೆ ಎಲ್ಲನೂ ಕೂಡ ಟೈಮ್ ಬಿಡ್ತಾರೆ. ಅಂತಂದ್ರೆ ನಮಗೆ ನಮ್ಮ RJS ಹೆಂಗಿದೆ ಅಂದರೆ ಸದ್ಯಕ್ಕೆ ಇವಾಗ ಟೈಮು ಅವ್ರಿಗೆ ಬೇಕಾಗಿ ಅಂದರೆ ಟೈಮೇ ಜಾಸ್ತಿ ಇಲ್ಲ. ಸೊ ಹಂಗಾಗಿ ಇರೋತಕ್ಕಂಥ ಟೈಮ್ ಒಳಗಡೆ ಎಲ್ಲನೂ ಕೂಡ ನಡೆಸಬೇಕಾಗೈತೆ. ಸೊ ಇದ್ರ ತಕ್ಕನಂಗೆ ನಿಮ್ಗೆ ನೋಡೋದಂದರೆ ಟೈಮ್ ಟೇಬಲ್ ಯಾವಾಗ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಆಗಲು ಸ್ಟಾರ್ಟ್ ಆಗಿಬಿಟ್ಟದ. ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಎಕ್ಸಾಮಿನೇಷನ್ ಫೀಸ್ ನಿಮ್ಗೆ ಗೊತ್ತಿರೋ ಬಗ್ಗೆ 15 ಕೊಟ್ಟಿದ್ದಾರೆ. ಇನ್ ಕೇಸ್ ಇನ್ನೂ ಕೂಡ 16, 17 ಇನ್ ಕೇಸ್ ಡಿಲೇ ಮಾಡ್ತೀನಿ ಅನ್ನೋದಂತಂದರೆ ನೀವು ಇನ್ ಕೇಸ್ ಫಾರ್ ಎಕ್ಸಾಂಪಲ್ 15 ಒಳಗೆ ನೀವು ಕಟ್ಟಿಲ್ಲಪ್ಪ ಅಂತಂದರೆ 16ನೇ ತಾರೀಕು ಕಟ್ತೀನಿ ಅಂತಂದರೆ ಎಷ್ಟು ₹100 ಕೊಡಬೇಕಾಗ್ತದೆ. 17ನೇ ತಾರೀಕು ಕಟ್ಟರೆ ಮತ್ತು ₹200 ಕೊಡಬೇಕು. ಅಂದ್ರೆ ಫರ್ ಡೇಗೆ ಏನಾಗ್ತದೆ ಅಂತಂದ್ರೆ ₹100 ಇನ್ಕ್ರೀಸ್ ಹಾಕಂತ ಹೋಗ್ತದೆ ಫೈನ್ ಅದು. 15ನೇ ತಾರೀಕು ಲಾಸ್ಟ್ ಡೇಟ್ ಕಟ್ಟಿಬಿಟ್ರೆ ನಿಮಗೆ ಅದು ಎಕ್ಸಾಮ್ ಫೀಸ್ ಎಷ್ಟು ಇರ್ತದೋ ಅಷ್ಟೇ ಕಟ್ಸ್ಕೊತಾರೆ. ಆ್ಯಂಡ್ ಇದ್ರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಫೈನಲ್ ಇಯರ್ ಸ್ಟೂಡೆಂಟು ಎಲ್ಲನೂ ಕೂಡ ಅಮೌಂಟ್ ಇವಾಗಲೇ ಇಸ್ಕೊತಾರೆ. ನಿಮಗೆ ಮಾರ್ಕ್ಸ್ ಕಾರ್ಡ್ ಫೀಸ್ ಆಯಿತು ಮತ್ತು ಎಕ್ಸಾಮಿನೇಷನ್ ಫೀಸ್ ಜೊತೆಗೆ PDC ಸರ್ಟಿಫಿಕೇಟ್ ಜೊತೆಗೆ ಎಲ್ಲನೂ ಕೂಡ ಇವಾಗಲೇ ಇಸ್ಕೊತಿರ್ತಾರೆ. ಎಲ್ಲ ಅಮೌಂಟ್ ಕೂಡ ಇವಾಗಲೇ ಕಟ್ಟಬೇಕು. ಇದನ್ನೆಲ್ಲನೂ ಕೂಡ ಕಾಲೇಜ್ ಕಡೆಯಿಂದ ಮಾಡ್ಕೊತಿರ್ತಾರೆ, ಮಾಡ್ಕೊರಿ. ಇದ್ರ ಜೊತೆಗೆ ನಿಮ್ಗೆ ಏನು ಹೇಳೋಕ್ಕೆ ಬಂದಿದ್ದು ಅಂತಂದರೆ ಸೊ ಇಲ್ಲಿ ನಿಮಗೆ ಈಗ ಟೈಮ್ ಟೇಬಲ್ ಬಗ್ಗೆ ಮಾತಾಡಬೇಕಿತ್ತು. ಹಂಗಾಗಿ ಟೈಮ್ ಟೇಬಲ್ ಬಗ್ಗೆ ಈ ಒಂದು PDF ಅಲ್ಲಿ ಮಾತಾಡೋದಂತಂದರೆ ನಿಮ್ಗೆ RS6 ಬ್ಯಾಚ್ ಅವ್ರಿಗೆ ಎಲ್ಲಿದೆ ನೋಡಿ, RS6 ಬ್ಯಾಚ್ ಅವ್ರಿಗೂ ಹೋಗ್ಬೇಕಾಗ್ತದೆ. ಸೊ RS5, RS4 ಇನ್ನೂ ಕೂಡ ಇರ್ತಾರೆ ಅಂತಂದರೆ ಬರ್ಕೋರಿ, ಕ್ಲಿಯರ್ ಮಾಡ್ಕೋರಿ. RS6 ಆ್ಯಂಡ್ RS5 ಮೇನ್ ಬೇಕಾಗಿರೋ ಸದ್ಯಕ್ಕೆ ಈಗ. ಸೊ ಹಂಗಾಗಿ ನಾನು ಏನು ಮಾಡ್ತೇನೆ ಅಂತಂದರೆ RS6 ಬ್ಯಾಚ್ ಅವ್ರಿಗೂ ಎಲ್ಲಿದೆ ಇಲ್ಲಿ ಕಾಣಿಸ್ತಿದೆ ನೋಡಿ. 10ನೇ ತಾರೀಕು ಸ್ಟಾರ್ಟ್ ಆಗ್ತಿದೆ ಫಸ್ಟ್ ಸೆಮಿಸ್ಟರ್ ಹುಡುಗರಿಗೆ. ಅಂದರೆ ಇದು ಫಸ್ಟ್ ಸೆಮಿಸ್ಟರ್ ಮೀನ್ಸ್ ಏನಂತಂದರೆ ಇದು ಸಪ್ಲಿಮೆಂಟ್ರಿ ಕನ್ಸಿಡರ್. ಸಪ್ಲಿಮೆಂಟ್ರಿ ಇದು 10 ಮತ್ತು 12ನೇ ತಾರೀಕು. ಅನಾಟಮಿ ಫಿಸಿಯಾಲಜಿ ಒಂದಿನ ನಡೀತದೆ ಆ್ಯಂಡ್ ಸೋಷಿಯಾಲಜಿ, ಸೈಕಾಲಜಿ ಒಂದಿನ. ಇದು ಮುಗಿದೋಗ್ಬಿಡುತ್ತೆ, 2 ದಿನದಲ್ಲಿ ಮುಗಿತದೆ. 12ನೇ ತಾರೀಕು ಮುಗಿದೋಗುತ್ತೆ. ಆ್ಯಂಡ್ ನೋಡಿ 10ನೇ ತಾರೀಕು ಮಾರ್ನಿಂಗ್ ಇದೆ, ನೆನ್ಪಿಡ್ಗೋರಿ. ಆ್ಯಂಡ್ 11ನೇ ತಾರೀಕು ನೋಡ್ರಿ ಸೆಕೆಂಡ್ ಸೆಮಿಸ್ಟರ್ವರೆಗೆ ಮೇನ್ ಎಕ್ಸಾಮ್ ಇದಾಗ್ತದೆ. ಆ್ಯಂಡ್ ಮೇನ್ ಎಕ್ಸಾಮ್ ಜೊತೆಗೆ ಇಲ್ಲಿ ಏನು ಕೊಟ್ಟವ್ರು ನೋಡಿ 9 ಇದು ಕೂಡ ಮಾರ್ನಿಂಗ್ ಇದೆ. ಆ್ಯಂಡ್ ಗ್ಯಾಪ್ ಕೂಡ ಟೈಮ್ ಇದೆ. ಅವ್ರಿಗೆ ಬೇಡ, ಸೆಕೆಂಡ್ ಸೆಮಿಸ್ಟರ್ವರೆಗೆ ಟೈಮ್ ಕೊಟ್ಟವ್ರೆ. ಇಲ್ಲಿ 15, 12 ಕೊಟ್ಟವ್ರೆ ಅಂತಂದ್ರೆ 4 ದಿನ ಗ್ಯಾಪ್ ಅದ. ನ್ಯೂಟ್ರಿಷನ್ ಆ್ಯಂಡ್ ಅಂದರೆ ಡೈಟಿಕ್ಸ್ ಮತ್ತು ಬಯೋಕೆಮಿಸ್ಟ್ರಿ ಎರಡು ಸೇರಿಬಿಟ್ಟು ಒಂದಿನ ಇದ್ದರೆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊರಿ. ನೋಡಿ 9ರಿಂದ 11 2 ಗಂಟೆ ಒಳಗೆ ನ್ಯೂಟ್ರಿಷನ್ ಇರ್ತದೆ. ಆ್ಯಂಡ್ 11:15 ಹಿಡಿದು 12:15 ಅಂತಂದರೆ ಇದಕ್ಕೆ ಒಂದೇ ತಾಸು ಇರ್ತದೆ. ಬಯೋಕೆಮಿಸ್ಟ್ರಿ ಕೇವಲ 1 ಗಂಟೆ. ನೀವು ಮತ್ತು ಮಾರ್ಕ್ಸ್ ಕೂಡ ಡಿಫ್ರೆನ್ಸ್ ಇದಾವೆ, ನೋಡಿಕೊಂಡು ಟೈಮ್ ಅಡ್ಜಸ್ಟ್ ಮಾಡ್ಕೊರಿ. ನೀವು ಸುಮ್ಕೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಲ್ಲ. ಯಾಕಂದರೆ ನೀವು ಬಯೋಕೆಮಿಸ್ಟ್ರಿಗೆ 1.5 ಗಂಟೆ ಕೊಟ್ಬಿಡ್ತಾರೆ, ಇಲ್ಲ 1 ಗಂಟೆ ಇರ್ತದೆ. ಇದಾಯಿತು. ನೆಕ್ಸ್ಟು ಥರ್ಡ್ ಸೆಮಿಸ್ಟ್ರಿಗೂ ಇದು ಕೂಡ ಏನಪ್ಪ ಆಗ್ತದೆ ಅಂತಂದರೆ ಈಗ ಸದ್ಯಕ್ಕೆ ಕಾಣಿಸ್ತಿದೆ ನೋಡಿ, ಇದು ಕೂಡ ಸಪ್ಲಿಮೆಂಟ್ರಿ ಕೂಡ ಕನ್ಸಿಡರ್ ಆಗ್ತದೆ. ಸೊ ಹಂಗಾಗಿ ನಿಮಗೆ 16 ಆ್ಯಂಡ್ 18 ಟೈಮ್ ನಿಮಗೂ ಕೂಡ ಇವಾಗ ಇನ್ನೂ ಕೂಡ ಟೈಮ್ ಇದೆ, ಓದೋ ಸ್ಟಾರ್ಟ್ ಮಾಡಿರಿ. ಮೈಕ್ರೋಬಯಾಲಜಿ ಮತ್ತು ಇನ್ಫೆಕ್ಷನ್ ಕಂಟ್ರೋಲ್ ನಿಮಗೆ ಸ್ವಲ್ಪ ಇನ್ಫೆಕ್ಷನ್ ಕಂಟ್ರೋಲ್ ಸ್ವಲ್ಪ ಥಿಯರಿ ಥರ ಅನಿಸಿದೆ, ಸ್ವಲ್ಪ ಓದ್ಕೊಂಬಿಡ್ರಿ ಇವಾಗಲೇ. ಆ್ಯಂಡ್ ಅಡಲ್ಟ್ ಹೆಲ್ತ್ ನರ್ಸಿಂಗ್ MS ಅನ್ನು ಸ್ವಲ್ಪ ಎಲ್ಲನೂ ಕೂಡ ಡಿಸೀಸ್ ಕಂಡೀಷನ್ ಇವಾಗಲೂ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಂಬಿಡ್ರಿ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಈಗ 4th ಸೆಮಿಸ್ಟ್ರಿಗೆ ಬಂತಂದರೆ ನಿಮಗೆ 17 ಮತ್ತು 19 ಟೈಮ್ ಅದೇ, 1 ದಿನ ಗ್ಯಾಪ್ ಅದ. ಸೊ ಹಂಗಾಗಿ ಎಲ್ಲನೂ ಕೂಡ ಫಾರ್ಮಕಾಲಜಿ ಫ್ಯಾತೋ ನಿಮಗೆ ಟೈಮ್ ಹಿಡಿತದೆ ಓದಲಿಕ್ಕೆ. ಸೊ ಹಂಗಾಗಿ ಫಾರ್ಮಾ ಮೊದಲು ಮುಗಿಸ್ಕೋರಿ, ಯಾಕಂದರೆ ಅದು ಭಾಳಷ್ಟು ಟೈಮ್ ಹಿಡಿತದೆ ಫಾರ್ಮಾ ಸ್ವಲ್ಪ ಓದಲಿಕ್ಕೆ. ಆ್ಯಂಡ್ MSN 1 ಅಂತ ಬರ್ದಿರ್ತಾರೆ, MSN 2 ಬರ್ಲಿಕ್ಕೆ ನಿಮಗೆ ಅಷ್ಟೊಂದು ದೊಡ್ಡದೇನು ಅನ್ಸಲ್ಲ. ಅಂದರೆ HN2 ಇದು ನಿಮಗೆ ಮಧ್ಯಾಹ್ನದ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಮಧ್ಯಾಹ್ನ ಇದೆ ಟೈಮಿಂಗು, ಅಡ್ಜಸ್ಟ್ ಮಾಡ್ಕೋರಿ. ಮಧ್ಯಾಹ್ನ ಹಾಕಿದ್ದಾರೆ. ನೆಕ್ಸ್ಟು ಅದೇ ರೀತಿಯಾಗಿ 5th ಸೆಮಿಸ್ಟರ್ ಕಾಣಿಸ್ತಿದೆ ನೋಡಿರಿ. 5th ಸೆಮಿಸ್ಟ್ರಲ್ಲಿ ಕಾಣಿಸ್ತಿದೆ ನಿಮಗೆ ಇಲ್ಲೂ ಕೂಡ ನಿಮಗೆ ಮಾರ್ನಿಂಗ್ ಹಾಕಿದ್ದಾರೆ. ಆ್ಯಂಡ್ ಯಾರೆಲ್ಲ ಸಪ್ಲಿಮೆಂಟ್ರಿ ಬರೀತಾರೆ ಬರೀರಿ. ಆ್ಯಂಡ್ ಅದ್ರ ಜೊತೆಗೆ 20 to 24 ನೋಡಿ ಎಜುಕೇಷನ್ ಅಂದರೆ CET ಕೂಡ ನಿಮ್ಗೆ ಹೆಂಗದ, 1 ದಿನ ಗ್ಯಾಪ್ ಇರುತ್ತೆ. ನೀವು ಟೈಮ್ ಕೂಡ ಜಾಸ್ತಿ ಕೊಡಲ್ಲ, ಗ್ಯಾಪ್ ಇಲ್ಲ. ನೆಕ್ಸ್ಟ್ 6th ಸೆಮಿಸ್ಟ್ರಿಗೆ ಬಂದುಬಿಟ್ರೆ ಟೈಮ್ ಸಿಗ್ತದೆ ನಿಮಗೆ. 6th ಸೆಮಿಸ್ಟ್ರಿಗೆ ಅಷ್ಟೇ ನಿಮಗೆ ಈಗ ನೋಡಿ ಸೆಮಿಸ್ಟರ್ ಬ್ಯಾಚಲ್ಲಿ ನಿಮಗೆ ಟೈಮ್ ಸಿಗ್ತಿರೋದು ಯಾರಿಗೆ ಓದ್ಲಿಕ್ಕೆ ಅಂತಂದರೆ ಫಸ್ಟಿಗೆ ಯಾರಿಗಿದೆ ಇಲ್ಲಿ ಯಾರಿತ್ತು 10 ಇಲ್ಲಿ 11ರಿಂದ 15 ಇತ್ತು. ಅಂದರೆ ಸೆಕೆಂಡ್ ಸೆಮಿಸ್ಟರ್ವರೆಗೆ ಬಿಟ್ಟರೆ ಮೊದಲೇ ಗ್ಯಾಪ್ ಸಿಕ್ಕಿರೋ ನಿಮ್ಗೆ ಯಾರಿಗೆ 6th ಸೆಮಿಸ್ಟರ್ವರೆಗೆ ನಿಮಗೂ ಕೂಡ ಮಾರ್ನಿಂಗ್ ಇದೆ ಅದು ಕೂಡ. ಸೊ ಹಂಗಾಗಿ ಮಾರ್ನಿಂಗ್ ಇರೋ ಕಾರಣ ನಿಮ್ಗೆ ಏನಪ್ಪ ಆಗ್ತದೆ, ಆರಾಮ್ಸೆ ಫ್ರೆಶ್ ಮೈಂಡ್ ಕೂಡ ಇರ್ತದೆ. 23ಕ್ಕೆ
CHN 1 and 2 ಅಂತ ಕೊಟ್ಟವ್ರೆ. ಸೊ ಹಂಗಾಗಿ 30/12ಕ್ಕೆ ಮತ್ತು ನೋಡಿ ಎಷ್ಟು ಗ್ಯಾಪ್ ಇದೆ ನೋಡಿ, ಒಂದು ವಾರ ಟೈಮ್ ಸಿಗ್ತದೆ. MHN ಬರ್ಕೋರಿ ಅಂದರೆ ಸೈಕೆಟ್ರಿಕ್ ಬರ್ಕೋರಿ. ಆ್ಯಂಡ್ 2/1/2026 ಅಂತಂದ್ರೆ ಇಲ್ಲೂ ಕೂಡ 2 ಡೇಸ್ ಸಿಕ್ಕಂಗೆ ಟೈಮು. ನರ್ಸಿಂಗ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಓದ್ಕೋರಿ, ಅಂತಂದ್ರೆ ನಿಮಗೆ ಸ್ವಲ್ಪ ಸೈಕೆಟ್ರಿಕ್ ಅಂತ ಸಬ್ಜೆಕ್ಟು ಆ್ಯಕ್ಯುರೇಟಾಗಿ ಬರಲಿಕ್ಕೆ ಬೇಕಾಗ್ತದೆ. ಅಂದರೆ ವರ್ಡ್ಸ್ ಕೂಡ ನಿಮಗೆ ಸಡನ್ನಾಗಿ ಅರ್ಥ ಆಗಲ್ಲ, ಓದಿ ಸ್ಟಾರ್ಟ್ ಮಾಡ್ಕೊಂಬಿಡಿ. ಆ್ಯಂಡ್ CHN ಕೂಡ ಹೆವಿ ಆಗ್ತದೆ, ಅಂದರೆ ಸಿಲೆಬಸ್ ಭಾಳ ಜೊತೆಗೆ ಕಾನ್ಸೆಪ್ಟ್ ಕೂಡ ಭಾಳಷ್ಟು ಓದೋದಿದೆ. ಆ್ಯಂಡ್ ಮ್ಯಾನೇಜ್ಮೆಂಟು ಕೂಡ ಸ್ಪೆಸಿಫಿಕ್ಕಾಗಿ ವರ್ಡ್ಸೇ ಬರೀಬೇಕು. ಹಂಗಾಗಿ ನಿಮಗೆ ಕಾನ್ಸಂಟ್ರೇಷನ್ ಈಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಓದಲಿಕ್ಕೆ. ಆ್ಯಂಡ್ ಇದ್ರ ಜೊತೆಗೆ ಮೇಯ್ನಾಗಿ ನಮ್ಮ ಹುಡುಗರು ಕೂಡ ಇರ್ತಾರೆ, ಯಾರು ಫೈನಲ್ ಇಯರ್ ಸ್ಟೂಡೆಂಟು ಕೂಡ ಇದ್ದೀರಾ. ಫೈನಲ್ ಇಯರ್ದವ್ರಿಗೆ ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. RS5 ಇಲ್ಲೆಲ್ಲ ಕೂಡ ಮಿಕ್ಸ್ ಆಗಿ ಕೊಟ್ಟಾರೆ ಅಂತಂದರೆ ಇದು ನಿಮ್ಗೆ ರಿಸರ್ಚ್ ಬಂದುಬಿಟ್ಟು ಇದರಲ್ಲಿ ಯಾಕೆ ಬಂತು ನೀವು ಕೇಳ್ಕೊಬೇಡ್ರಿ. ಅದು RS4 ಅವ್ರಿಗೆ ಅದೆಲ್ಲ ಬ್ಯಾಚವ್ರು ಬೇರೆ ಇರ್ತದೆ. ಸೊ ಹಂಗಾಗಿ ನಿಮ್ಮದು RS5 ಇರ್ತಾರಲ್ವಾ, ನಿಮ್ಮದು ಏನಿದೆ ನೋಡಿ ಟೈಮ್ ಎಷ್ಟಿದೆ ನೋಡಿ. ಮೊದಲಕ್ಕೆ OBG ಬಂದುಬಿಟ್ಟು 11ನೇ ತಾರೀಕದ, ಅದಾದ ತಕ್ಷಣ ಮತ್ತೆ ಬರೋದು CHN2. ಸೊ ಹಂಗಾಗಿ 15/12. ಸೊ ಅಂದರೆ 4 ದಿನ ಗ್ಯಾಪ್ ಸಿಗ್ತದೆ. ಆ್ಯಂಡ್ ಅದ್ರ ಜೊತೆಗೆ ಮತ್ತೆ 22, ಮತ್ತೆ ಒಂದು ವಾರ ಟೈಮ್. ಹಂಗಾಗಿ ಮ್ಯಾನೇಜ್ಮೆಂಟ್. ಸೊ ಹಂಗಾಗಿ ಟೈಮ್ ಇದೆ ನಿಮಗೂ ಕೂಡ. ಇಯರ್ ಬ್ಯಾಚ್ ಅವ್ರಿಗೆ, ಫೈನಲ್ ಇಯರ್ದವ್ರಿಗೂ ಕೂಡ ಒಂದು ರೀತಿ ಖುಷಿ ವಿಚಾರ. ಆ್ಯಂಡ್ ಅದೇ ರೀತಿಯಾಗಿ 6th ಸೆಮಿಸ್ಟರ್ಗೂ ಕೂಡ ಗ್ಯಾಪ್ ಇದೆ. ಸ್ಟಾರ್ಟ್ ಮಾಡ್ಕೊಂಬಿಡ್ರಿ. ಆ್ಯಂಡ್ ರಿಮೈನಿಂಗ್ MSCದವ್ರು ನೋಡ್ಕೊತೀರಂತಂದರೆ ಈಗ ಇರ್ತದೆ, ಕೆಳಗೋಗಿ ನೋಡ್ಕೋರಿ, ಎಲ್ಲರೂ ಕೂಡ ಇದೇ ಕೊಟ್ಟಿದ್ದಾರೆ ನೋಡಿ. ಸೊ ಹಂಗಾಗಿ ನೋಡಿ ಟೈಮ್ ನಮ್ಮದು ಬಂದುಬಿಟ್ಟು ನಿಮ್ಗೆಲ್ಲ ಗೊತ್ತಿರೋ ಬಗ್ಗೆ ಇಲ್ಲಿವರೆಗೂ ಕೂಡ ನಡೀತದೆ. ಎಲ್ಲನೂ ಕೂಡ ಟೋಟಲಿ ನೋಡ್ಕೊಂಡು ಹಂಗಾತಂತಂದರೆ ನಿಮಗೆ 6th ಸೆಮಿಸ್ಟರ್ ನೋಡ್ದಂಗೆ ನಮ್ಗೆ ಜನವರಿ 2 ಹೋಗಿತ್ತು. ಸೊ ಹಂಗಾಗಿ ಜನವರಿ 2 ಆದ ತಕ್ಷಣ ಏನಪ್ಪ ಆಗ್ತದೆ ಅಂತ ಒಂದು ಹೇಳ್ತೀನಿ ನೋಡಿ. ಜನವರಿ 2 ಆದ ತಕ್ಷಣ ನೆಕ್ಸ್ಟ್ ನಮ್ಮ ಯೂನಿವರ್ಸಿಟಿ ಏನಾದರೂ ಫ್ರೀ ಇದೆಯಾ? ನೋ, ಫ್ರೀ ಇಲ್ಲ. ಯಾಕೆ ಫ್ರೀ ಇಲ್ಲ? ನಮ್ಮ ಯೂನಿವರ್ಸಿಟಿ ಅವ್ರಿಗೆ ಏನಿದೆ ಅಂತಂದ್ರೆ ಅವಾಗ ಬೇರೆ ಎಕ್ಸಾಮ್ ಕೂಡ ನಡೆಸ್ತಾ ಇದ್ದಾರೆ, ಅಂತಂದರೆ JNM ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಸೊ ಹಂಗಾಗಿ ಡೇಟ್ ಎಕ್ಸ್ಟೆಂಡೆಡ್ ಆಗಲ್ಲ. ಸೊ ಹಂಗಾಗಿ ಹೇಳ್ತಿದ್ದೀನಿ, ಟೈಮ್ ಪೋಸ್ಟ್ಪೋನ್ ಆಗುತ್ತಾ ಅಂತ. ಟೈಮ್ ಪೋಸ್ಟ್ಪೋನ್ ಆಗಲ್ಲ ಈ ಸರ್ತಿ. ಓಕೆ, ಪೋಸ್ಟ್ಪೋನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇವಾಗ ಎಕ್ಸಾಮ್ ಫೀಸ್ ಕಟ್ಸ್ಕೊತಾರೆ, ನಾಳೆ ಕಟ್ಸ್ಕೊರಿ, ಕಟ್ರಿ, ಎಕ್ಸಾಮ್ ಅಟೆಂಡ್ ಆಗಿರಿ. ಮತ್ತೇನು ಟೈಮ್ ಎಕ್ಸ್ಟೆಂಡ್ ಆಗಲ್ಲ. ಯಾಕಂತಂದರೆ ಈ JNMದವ್ರದ್ದು ಕೂಡ ನೆಕ್ಸ್ಟ್ ಏನಿದೆ ಅಂದರೆ ಜನವರಿ 2 ಮುಗಿದ ತಕ್ಷಣವೇ ಏನಾಗ್ತದೆ, JNM ಎಕ್ಸಾಮ್ ನಡ್ತದೆ. ಅದಾದ ತಕ್ಷಣ ನೆಕ್ಸ್ಟ್ ಏನಾಗ್ತದೆ, ಮತ್ತು MBBS ಅವ್ರದ್ದು ಎಕ್ಸಾಮ್ ಇದಾವೆ. ಹಂಗಾಗಿ ಎಕ್ಸಾಮಿನೇಷನ್ ಹಾಲ್ಸ್ಗಳು ಬೇಕಲ್ವ, ಸಿಗೋದಿಲ್ಲ. ಸೊ ಹಂಗಾಗಿ ಪೋಸ್ಟ್ಪೋನ್ ಆಗಲ್ಲ ಈ ಸರ್ತಿ. ಓದಿ ಸ್ಟಾರ್ಟ್ ಮಾಡ್ಕೊಂಬಿಡಿ ಆಯಿತಾ. ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೋಟ್ಸ್ಗಳು, ಓಕೆ, ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೋಟ್ಸ್ಗಳನ್ನ ಏನು ಮಾಡಿದ್ದೀನಿ ಅಂತಂದರೆ ಈ ಒಂದು ಟೆಲಿಗ್ರಾಮಲ್ಲಿ ಈಗ ಸರ್ಚ್ ಮಾಡಿ, ಬೇಕಾದರೆ ಈಗ ಹೋಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ನಿಮ್ಗೆ ಏನು ಬೇಕಪ್ಪ, ಫಾರ್ ಎಕ್ಸಾಂಪಲ್ ನಮಗೆ OBG ಬುಕ್ ಬೇಕೈತಪ್ಪ, DC ದತ್ ಅಂತ ಹೊಡಿತೀನಿ ನಾನು. ಓಕೆ, DC ದತ್ ಅಂತ ಏನು ಮಾಡ್ತೀನಿ, DC ಅಂತ ಅಷ್ಟೇ ಹೊಡಿತೀನಿ. ನೋಡಿ ಯಾವ ರೀತಿ ಬರುತ್ತೆ ನೋಡಿ, ಬಂತು ನೋಡಿ, ಗೈನಕಾಲಜಿ DC ಅಂತ ಬಂತು. ಬೇಕಾದರೆ ಇನ್ನೂ ಕೂಡ ಬೇರೆ ವೆರೈಟಿ ಆಫ್ ಬುಕ್ಸ್ ಇರ್ತದೆ, ಬೇಕಾದ್ರೆ ನೋಡಿರಿ, ಕಾಣಿಸ್ತಿದೆ ಅನ್ಕೊಂಡಿರ್ತೀನಿ. ಸೊ ಹಂಗಾಗಿ ಇದರಲ್ಲಿ ನಿಮ್ಗೆ ಸಾಕಷ್ಟು ಏನು ಮಾಡಿದ್ದೀನಿ ಅಂತಂದರೆ ಈಗಾಗಲೇ ಬುಕ್ಕನ್ನು ಫ್ರೀಯಾಗಿ ಎಲ್ಲನೂ ಕೂಡ ಕಳಿಸಿದ್ದೀನಿ. ಹೋಗಿ ಒಂದು ಟೈಮ್ ವಿಸಿಟ್ ಕೊಟ್ಟರೆ ನಿಮ್ಗೆ ಬುಕ್ ಅಥವಾ ನಿಮಗೆ ನೋಟ್ಸ್ಗಳಾಯಿತು ಅಥವಾ ಕ್ವಶನ್ ಬ್ಯಾಂಕ್ನ ರೆಡಿ ಮಾಡಿ ಕಳಿಸಿದ್ದೀನಿ ನಿಮಗೆ ಸೆಮಿಸ್ಟರ್ದವ್ರಿಗೆ. ಆ್ಯಂಡ್ ಇಯರ್ದವ್ರು ಕೂಡ ಕ್ವಶನ್ ಬ್ಯಾಂಕ್ ಇದೆ, ವಿತ್ ಆನ್ಸರು ಕೂಡ ಅದಾವ. ಅವನ್ನೆಲ್ಲ ಕೂಡ ಓದ್ರಿ ಸಾಕು, ಮತ್ತೇನು ಬೇಡ ಅನ್ಕೊತೀನಿ. ಓಕೆ, ಥ್ಯಾಂಕ್ ಯು. ಪೋಸ್ಟ್ಪೋನ್ ಆಗಲ್ಲ ಕೊಂಡ್ರು. ಬಾಯ್.